ಹಲೋ ವಿವರ್ಸ್, ಟಾಕ್ಸಿಕ್ ಟ್ರೇಲರ್ನ ನೀವೆಲ್ಲರೂ ನೋಡಿದ್ರ ಅನ್ಕೊಂತಿದ್ದೀನಿ. ನಾನು ಕೂಡ ನೋಡಿದೆ, ತುಂಬಾನೇ ಇಷ್ಟ ಆಯಿತು. ಸೊ ಈ ವಿಡಿಯೋದಲ್ಲಿ ನಾನು ಆ ಮೂವಿಯ ಸ್ಟೋರಿ ಹೇಗಿರ್ಬೋದು ಟ್ರೇಲರ್ನ ಬೇಸಿಸ್ ಮೇಲೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟ್ರೇಲರ್ನಲ್ಲಿ ರಾಯ ಕ್ಯಾರೆಕ್ಟರ್ ಜೊತೆಗೆ ಇನ್ನೊಂದು ಕ್ಯಾರೆಕ್ಟರ್ ಅಂದ್ರೆ ಟಿಕೆಟ್ ಕ್ಯಾರೆಕ್ಟರ್ನ ಕೂಡ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾನೇ ಒಂದು ಕ್ರಿಯಲ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಅಂಡ್ ಟಿಕೆಟಿಗೆ ಒಂದು ಡಿಫೆಕ್ಟ್ ಇದೆ ಅಂತ ಕೂಡ ಅನ್ಸುತ್ತೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇನೆ ಆ ಚಿಕ್ಕ ಹುಡುಗ ಟಿಕೆಟ್ ಕ್ಯಾರೆಕ್ಟರ್ ಅವ್ರ ಅಪ್ಪ ರಾಯ ಕ್ಯಾರೆಕ್ಟರ್ ಜೊತೆ ಏನೋ ಮಾತಾಡ್ತಿದ್ದಾನೆ. ಆದ್ರೆ ಆ ಹುಡುಗ ಏನ್ ಮಾತಾಡ್ತಿದ್ದಾನೆ ಅಂತ ನಮ್ಗೆ ಯಾರಿಗೂ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ. ಅವನು ಮಾತಾಡಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಮೋಸ್ಟ್ಲಿ ಅವನಿಗೆ ಆ ಒಂದು ಡಿಸೆಬಿಲಿಟಿ ಇರಬಹುದು. ಅಂಡ್ ಸೆಕೆಂಡ್ ಇನ್ ದ ಪಾಯಿಂಟ್, ಈ ಮೂವಿಲಿ ಮೈನ್ ಆಗಿ ಸರ್ಕಸ್ ನ ಫೋಕಸ್ ಮಾಡಿದ್ದಾರೆ. ಟಿಕೆಟ್ ನ ಕ್ಯಾರೆಕ್ಟರ್ ಇರೋದು ಕೂಡ ಜೋಕರ್ ಒಂದು ಮೇಕಪ್ ಅಲ್ಲಿ ಒಂದು ಸರ್ಕಸ್ ಅಲ್ಲಿ ಇದ್ದಾನೆ. ಅಂಡ್ ಕಿಯಾರಾ ಅಡ್ವಾಣಿ ಕೂಡ ಸರ್ಕಸ್ ಗರ್ಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅಂಡ್ ಅವ್ರನ್ನ ತೋರಿಸಂತ ಅಷ್ಟು ಸೀನ್ಸ್ ಅಲ್ಲಿ ಅವರು ಬಂದು ಡಿಪ್ರೆಷನ್ ಅಲ್ಲಿ ಇದ್ದಾರೆ. ಅಂಡ್ ನೆಕ್ಸ್ಟ್ ಸೀನ್ ಕಟ್ ಆದ್ರೆ ಒಂದು ಗೊಂಬೆ ತೋರಿಸ್ತಾರೆ. ಮೇ ಬಿ ಯಶ್ ಅವರು ಅವರ ಕೆಲ್ಸಕ್ಕೋಸ್ಕರ ಅವ್ರು ನಾವು ಬೊಂಬೆ ತರ ಯೂಸ್ ಮಾಡ್ಕೊಂಡು ಬಿಟ್ಟಾಕಿರ್ಬೇಕು. ಅಂಡ್ ಅದಕ್ಕೋಸ್ಕರನೇ ಕಿಯಾರಾ ಅಡ್ವಾಣಿ ಅವ್ರ ಮಗನ ಹತ್ರ ಅವ್ರ ಅಪ್ಪ ಒಬ್ಬ ಕೆಟ್ಟವನು ಅಂತ ಹೇಳಿ ಅವ್ರ ಮೇಲೆ ದ್ವೇಷ ಬರೋ ರೀತಿ ಅವನ್ನ ಬೆಳೆಸಿರ್ಬೋದು. ಈ ಮೂವಿಲಿ ರಾಯ ಮತ್ತೆ ಅವರ ಸಿಸ್ಟರ್ಗೆ ಕೂಡ ಒಂದು ಫ್ಲಾಶ್ ಬ್ಯಾಕ್ ಇರ್ಬೋದು. ಯಾಕೆಂದ್ರೆ ನಯನ್ತಾರ ಈ ಸೀನ್ ಅಲ್ಲಿ ಹೇಳೋದು ನಮ್ಗೆಲ್ರಿಗೂ ಗೊತ್ತು, ನನ್ನ ಆಸೆ ಏನ್ ಗೊತ್ತಾ ರಾಯ, ನೀನು ಈ ಸಿಟಿನ ಆಳ್ಬೇಕು ಅಂತ. ಅಂದ್ರೆ ಇವರು ಇಬ್ಬರ ಒಂದು ಚೈಲ್ಡ್ಹುಡ್ ಡೇಸ್ ಅಲ್ಲಿ ಅವರು ಅನಾಥರಾಗಿರ್ಬೋದು. ಅವರನ್ನ ಈ ಸಿಟಿ ತುಂಬಾನೇ ಕೆಟ್ಟದಾಗಿ ನಡೆಸ್ಕೊಂಡಿರ್ಬೋದು. ಅದನ್ನೇ ಮನ್ಸಲ್ಲಿ ಛಲ ಆಗಿಟ್ಕೊಂಡು ರಾಯ ಮತ್ತೆ ಅವನ ಸಿಸ್ಟರ್ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದು ಅವ್ರಿಗೆ ಕಷ್ಟ ಕೊಟ್ಟಂತಹ ಜನಗಳನ್ನೆಲ್ಲಾರನು ಸೇಡ್ ತೀರಿಸ್ಕೊಬೇಕು ಅನ್ನೋ ಒಂದು ಪೋರ್ಷನ್ ಈ ಮೂವಿಲಿ ಇರ್ಬೋದು. ಅಂಡ್ ಮೇಜರ್ ಆಗಿ ಈ ಮೂವಿಲಿ ವಿಲನ್ಸ್ ಗಳು ಯಾರು ಅಂತಾನೆ ಹೇಳಿಲ್ಲ, ಬಟ್ ಈ ಇಬ್ರು ಕ್ಯಾರೆಕ್ಟರ್ಸ್ ನ ತುಂಬಾ ಮೇನ್ ಫೋಕಸ್ ಮಾಡಿದ್ದಾರೆ. ಇವರಿಬ್ರು ಐದರ್ ರಾಯಾಗೆ ವಿಲನ್ ಆಗಿರ್ಬೋದು, ಇಲ್ಲ ರಾಯನ ಈ ಮಟ್ಟಕ್ಕೆ ಬೆಳ್ಸಕ್ಕೆ ಹೆಲ್ಪ್ ಮಾಡುವಂತ ಗ್ಯಾಂಗ್ಸ್ಟರ್ಸ್ ಆಗಿರ್ಬೋದು. ಯಾಕೆಂದ್ರೆ ಇದರಲ್ಲಿ ನೋಡಬಹುದು ನೀವು ತುಂಬಾನೇ ಗ್ಯಾಂಗ್ ವಾರ್ಗಳು ಅಂಡ್ ಶೂಟ್ ಔಟ್ ಸೀನ್ಸ್ ಗಳು ಇದಾವೆ. ರಾಯ ಬಂದು ಒಬ್ಬ ಇಲ್ಲಿಗಲ್ ಡಾನ್ ಆಗಿ ಈ ಮೂವಿಲಿ ಕಾಣಿಸ್ಕೊಬಹುದು. ಬರೀ ಡಾನ್ ಅಲ್ದೇನೆ ಆತ ಅವನ ಎಂಪೈರ್ ನ ಬಿಲ್ಡ್ ಮಾಡೋಕೆ ತುಂಬಾ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಿದ್ದಾನೆ ಅಂತ ಅನ್ಕೋಬಹುದು ಈ ಟ್ರೈಲರ್ ನ ಈ ಸೀನ್ ಗಳನ್ನ ನೋಡಿ. ಅಂಡ್ ಈ ಲೇಡಿ ವಿಲನ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮೇ ಬಿ ಅವಳು ಬಂದು ನಯನ್ತಾರ ಜೊತೆ ಫೇಸ್ ಆಫ್ ಮಾಡಬಹುದು. ಅಂಡ್ ಈ ಸೀನ್ ಅಲ್ಲಿ ನೋಡಿದ್ರೆ ನಯನ್ತಾರನ ಬಚಾವ್ ಮಾಡಕ್ಕೆ ಅಂತ ಯಶ್ ಆ ತರ ಕಾರಲ್ಲಿ ಬರ್ಬೋದು. ನಿಮ್ಗೆಲ್ರಿಗೂ ಗೊತ್ತು ಟೀಸರ್ ಅಲ್ಲಿ ಸ್ಮಶಾನದ ಸೆಟ್ ಅಲ್ಲಿ ಏನೇನ್ ಆಯ್ತು ಅಂತ. ಮೇ ಬಿ ಇದು ಆ ಸೀನಿಗೆ ಲಿಂಕ್ ಆಗ್ಬೋದು. ಸೊ ರಾಯನ ಕ್ಯಾರೆಕ್ಟರ್ಗೆ ಬಂದ್ರೆ ಅದು ಒಂದು ಗ್ರೇ ಶೇಡೆಡ್ ಕ್ಯಾರೆಕ್ಟರ್ ಇರ್ಬೋದು. ತುಂಬಾ ಒಳ್ಳೆಯವನು ಅಲ್ಲ, ತುಂಬಾ ಕೆಟ್ಟವನು ಅಲ್ಲ, ಆ ತರದ ಒಂದು ಕ್ಯಾರೆಕ್ಟರ್. ಅಂಡ್ ಆತ ಜನರನ್ನ ಬಳಸ್ಕೊಂಡು ಅವ್ರಿಗೆ ಮೋಸ ಮಾಡೋ ಕ್ಯಾರೆಕ್ಟರ್ ಇರಬೇಕು. ಯಾಕೆಂದ್ರೆ ಈ ಮೂವಿಲಿ ನಮ್ಗೆ ಗೊತ್ತು ತುಂಬಾ ಜನ ಫೀಮೇಲ್ ಲೀಡ್ಸ್ ಜೊತೆ ಯಶ್ ಅವರ ರಾಯ ಕ್ಯಾರೆಕ್ಟರ್ ರೊಮ್ಯಾನ್ಸ್ ಮಾಡ್ತಿರೋದು, ಆ ಸೀನ್ಗಳೆಲ್ಲ ಇದಾವೆ. ಮೋಸ್ಟ್ಲಿ ಅದೇ ತರ ಅನ್ಕೊಂಡು ಕಿಯಾರಾ ಅಡ್ವಾಣಿಗೂ ಕೂಡ ಇವರು ಏನೋ ಒಂದು ಕೆಲ್ಸಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ, ಅಥವಾ ಈ ಸೀನ್ ಅಲ್ಲಿ ಅವರ ಮುಖಕ್ಕೆ ಕ್ಯಾಕ್ಟರ್ಸ್ ಉಗಿತಾರಲ್ಲ, ಮೀನ್ಸ್ ಆ ಕ್ಯಾರೆಕ್ಟರ್ ಉಗಿತಾರಲ್ಲ, ಅದೇ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಇವಳಿಗೆ ಸರಿಯಾಗಿ ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ಪ್ರೀತಿ ನಾಡ್ಕಾಡಿ ಅವ್ರನ್ನ ಮೋಸ ಮಾಡ್ಬೋದು. ಬಟ್ ಇದರಲ್ಲಿ ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರೋದು. ಅವರು ರಾಯನ ಪ್ರೊಟೆಕ್ಟ್ ಮಾಡ್ತಿದಾರ ಅಥವಾ ರಾಯನ ಎನಿಮಿನ, ಅಥವಾ ರಾಯನ ಹಿಡಿಯೋಕ್ಕೋಸ್ಕರ ಸೀಕ್ರೆಟ್ ಏಜೆಂಟ್ ಆಗಿ ಬಂದಿದಾರ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಮೂವಿ ನೋಡಾದ್ಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ನಮ್ಗೊಂದು ಕ್ಲಾರಿಟಿ ಬರೋದು. ಈ ಟ್ರೇಲರ್ ಅಲ್ಲಾದ್ರೂ ಅಟ್ಲೀಸ್ಟ್ ಆ ತರ ಸೀನ್ಸ್ ಗಳಿಲ್ಲಪ್ಪ ಅಂತ ಖುಷಿ ಪಡ್ತಿದ್ದೆ. ಕೊನೆಗೆ ಈ ಸೀನ್ ಬಂತು. ಇದು ಬಂದು ರುಕ್ಮಿಣಿ ವಸಂತ ಅವ್ರ ಫ್ಯಾನ್ಸ್ ಗೆ ಬಂದು ತುಂಬಾ ಕೋಪ ಅಂಡ್ ಭಯನ ಬರ್ಸಿದೆ. ಯಾಕೆಂದ್ರೆ ರುಕ್ಮಿಣಿ ವಸಂತ ಅವರು ಇದುವರೆಗೂ ಹೋಮ್ಲಿ ಕ್ಯಾರೆಕ್ಟರ್ ಅಂಡ್ ಎಲ್ಲರೂ ಇಷ್ಟಪಡುವಂತ ಒಂದು ಫ್ಯಾಮಿಲಿ ಕ್ಯಾರೆಕ್ಟರ್ ನ ಮಾಡಿದ್ರು. ಈ ಮೂವಿಲಿ ಎಷ್ಟ್ ಜೊತೆ ಏನಾದ್ರು ಆ ಟೈಪ್ ಸೀನ್ಸ್ ಇದೆಯಾ ಅಂತ ತುಂಬಾ ಜನ ಭಯ ಪಡ್ತಿದ್ದಾರೆ. ಅಂಡ್ ಈ ಮೂವಿಲಿ ಸರ್ಕಸ್ ನ ಸೀನ್ ನ ತೋರಿಸಿದ್ದಾರೆ. ಮೇ ಬಿ ಅದು ಹೆಸರಿಗೆ ಮಾತ್ರ ಸರ್ಕಸ್ ಆಗಿದ್ದು ಒಳಗಡೆ ಇಲ್ಲಿಗಲ್ ಕೆಲಸಗಳು ನಡೀತಾ ಇರಬಹುದು. ಅಂಡ್ ಇನ್ನೊಂದು ಏನಂತಂದ್ರೆ ಈ ಶಾರ್ಟ್ ಅಲ್ಲಿ ಮೀನ್ಸ್ ಈ ಪರ್ಟಿಕ್ಯುಲರ್ ಸೀನ್ ನ ನಮಗೆ 2 ಸಲ ತೋರಿಸ್ತಾರೆ. ಒಂದ್ಸಲ ಕರೆಕ್ಟ್ ಆಗಿ, ಇನ್ನೊಂದ್ಸಲ ರಿವರ್ಸ್ ಅಲ್ಲಿ. ಸೊ ಇದರ ಪ್ರಕಾರ ಏನು ಅಂತಂದ್ರೆ ರಾಯನ ಕಥೆನ ಬಂದು ಅವ್ರ ಮಗನಿಗೆ ಕಿಯಾರಿ ಅಡ್ವಾಣಿ ಹೇಳೋದು ಅಂಡ್ ರಾಯನ್ ಬಗ್ಗೆ ನಿಜವಾಗ್ಲೂ ಅವನ ಮಗ ಟಿಕೆಟ್ ತಿಳ್ಕೊಳ್ಳೋದು. ಇದು ಮೋಸ್ಟ್ಲಿ ಅನ್ಸುತ್ತೆ. ಇದು ಗಿತ್ತು ಮೋಹನ್ ದಾಸ್ ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಗೆಸ್ ಮಾಡಿ ಹೇಳಿದೆ. ಅಂಡ್ ಮೇಜರ್ಲಿ ನಮ್ಮ ಟಿಕೆಟ್ ಕ್ಯಾರೆಕ್ಟರ್ ಬಂದು ತುಂಬಾನೇ ಅವಮಾನಗಳನ್ನ ಅಂಡ್ ರಿಜೆಕ್ಷನ್ಸ್ ನ ಅವ್ರ ಅಪ್ಪನಿಂದ ಫೇಸ್ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಆತ ಅವ್ರ ಅಪ್ಪನ ಕಂಡ್ರೆ ಅಷ್ಟು ದ್ವೇಷಿಸ್ತಾನೆ. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ
ಅಪ್ಪ ಮಗನ ಮಧ್ಯೆ ಒಂದು ಫೈಟ್ ಕೂಡ ಆಗ್ಬೋದು. ಅಂಡ್ ಲಿಟ್ರಲಿ ತಾರಾ ಅವರ ಕ್ಯಾರೆಕ್ಟರ್ ಬಂದು ಯಶಿಂದ ಮೋಸ ಹೋಗಿರೋ ಕ್ಯಾರೆಕ್ಟರ್ ಇರ್ಬೋದು. ಅವರು ಕೂಡ ಯಶ್ ಮೀನ್ಸ್ ರಾಯನ ಕ್ಯಾರೆಕ್ಟರ್ ಜೊತೆ ರಿವೆಂಜ್ ನ ತಗೊಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇದೆಲ್ಲದು ನನ್ನ ಗೆಸ್ಸಿಂಗ್ ಆಗಿತ್ತಷ್ಟೇ. ನಿಜವಾಗ್ಲೂ ಸಿನಿಮಾ ನೋಡಿದಾಗ್ಲೇನೆ ಈ ಸಿನಿಮಾದ ಕತೆ ಏನು ಅಂತ ಅರ್ಥ ಆಗೋದು. ಓವರ್ ಆಲ್ ಈ ಪಿಕ್ಚರ್ನ ಈ ಟ್ರೈಲರ್ ಬಂದು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಅಂಡ್ ಎಕ್ಸೈಟ್ಮೆಂಟ್ ನ ಹುಟ್ಟಾಕಿದೆ. ರಿಲೀಸ್ ಆಗಾದ್ಮೇಲೆ ಈ ಮೂವಿಯ ನಿಜವಾದ ಸ್ಟೋರಿ ಗೊತ್ತಾಗುತ್ತೆ, ಅವಾಗ ರಿವ್ಯೂ ಮಾಡ್ತೀನಿ. ಲವ್ ಯು ಆಲ್.